ಸೇವಾ ನಿವೃತ್ತಿ ಹಿನ್ನೆಲೆ ಕನ್ನಪ್ಪನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟ ನರಸಪ್ಪನವರಿಗೆ ಅದ್ದೂರಿ ಬೀಳ್ಕೊಡುಗೆ. ಚಿಂತಾಮಣಿ ಶಿಡ್ಲಘಟ್ಟ ತಾಲೂಕಿನ ಕನ್ನಪ್ಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಫೆಬ್ರವರಿ 28ರಂದು ವಯೋ ನಿವೃತ್ತಿಯಾದ ಬಡ್ತಿ ಮುಖ್ಯ ಶಿಕ್ಷಕರಾದ ಎ.ವಿ. ವೆಂಕಟ ನರಸಪ್ಪನವರಿಗೆ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ತಾಲೂಕಿನ ಎಲ್ಲ ಶಿಕ್ಷಣ ಸಂಯೋಜಕರು, BRPಗಳು, CRPಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಅದ್ದೂರಿಯಾಗಿ ವೆಂಕಟ ನರಸಪ್ಪನವರಿಗೆ ಸನ್ಮಾನಿಸಿ ಬೀಳ್ಕೊಟ್ಟರು. ಇದೇ ವೇಳೆಯಲ್ಲಿ ಮಾತನಾಡಿದ ಎ.ವಿ. ವೆಂಕಟ ನರಸಪ್ಪನವರು ತಾವು ಸೇವೆ ಸಲ್ಲಿಸಿದ ಎಲ್ಲ ಶಾಲೆಗಳಲ್ಲಿ ಕಳೆದ ದಿನಗಳನ್ನು ಮೆಲುಕು ಹಾಕುತ್ತಾ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುವಾಗ ಸಹ ಶಿಕ್ಷಕರ ಊರಿನವರ ಸಹಕಾರವನ್ನು ನೆನೆದು ತುಂಬ ಆನಂದ ಬಾಷ್ಪಗಳನ್ನು ಕಣ್ಣಿನಲ್ಲಿ ತುಂಬಿಕೊಂಡರು. ಕಾರ್ಯಕ್ರಮದ ನಿರೂಪಣೆಯನ್ನು ಸಹ ಶಿಕ್ಷಕಿಯಾದ ಸಿ. ಸುಧಾಶ್ರೀ ಅವರು ನಡೆಸಿಕೊಟ್ಟರು. ಇದೇ ವೇಳೆಯಲ್ಲಿ ಸಹ ಶಿಕ್ಷಕರಾಗಿರ್ತಕ್ಕಂಥ ಎ. ಸೌಮ್ಯರವರು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ನಿವೃತ್ತ ಶಿಕ್ಷಕರ ಬಗ್ಗೆ ವೇದಿಕೆಯಲ್ಲಿದ್ದ ಹಲವಾರು ಗಣ್ಯರು ಸಹ ಇದೇ ಸಂದರ್ಭದಲ್ಲಿ ಅವರ ಸೇವೆಯನ್ನು ಕೊಂಡಾಡಿದರು. ನಿವೃತ್ತ ಶಿಕ್ಷಕರನ್ನು ಬೀಳ್ಕೊಡುವಾಗ ಶಿಕ್ಷಕರು, ಗ್ರಾಮಸ್ಥರು, ವಿದ್ಯಾರ್ಥಿಗಳು ತುಂಬ ನೊಂದುಕೊಂಡು ಕಣ್ಣೀರು ಹಾಕುವುದರ ಒಂದಿಗೆ ಕಾರ್ಯಕ್ರಮವನ್ನು ಸಹ ಶಿಕ್ಷಕರಾದ KN ಮಂಜುನಾಥರವರು ವಂದನಾರ್ಪಣೆಯ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರ ಕುಟುಂಬಸ್ಥರು, ನೆಂಟರು, ಸ್ನೇಹಿತರು, ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನರಸಪ್ಪ ಸರ್ ಅವರು ನಡೆದು ಬಂದ ಹಾದಿಯ ಒಂದು ಕಿರುಚಿತ್ರ. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೆಮಡುಗು ಎಂಬ ಗ್ರಾಮದಲ್ಲಿ ಶ್ರೀಯುತ ವೆಂಕಟಸ್ವಾಮಪ್ಪ ಮತ್ತು ಶ್ರೀಮತಿ ವೆಂಕಟಲಕ್ಷ್ಮಮ್ಮರವರ ಮೊದಲನೆಯ ಪುತ್ರನಾಗಿ 8/2/1966ರಲ್ಲಿ ಜನಿಸುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನೆಮಡುಗುವಿನಲ್ಲಿ ಪಡೆಯುತ್ತಾರೆ. ನಂತರ ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಸರಸ್ವತಿ ಕಾನ್ವೆಂಟ್ ಶಿಡ್ಲಘಟ್ಟದಲ್ಲಿ ಪಡೆಯುತ್ತಾರೆ ಹಾಗೂ ತಮ್ಮ ಪದವಿ ಪೂರ್ವ ಹಾಗೂ TCH ಶಿಕ್ಷಣವನ್ನು ಮುನಿಸಿಪಲ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಪೂರೈಸುತ್ತಾರೆ. 1989ರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆಗೆ ಸೇರಿಸುತ್ತಾರೆ. ಮೊದಲಿಗೆ ಇವರು ತಮ್ಮ ವೃತ್ತಿ ಜೀವನವನ್ನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ GLPS ಕಾಂಚಾಳ ಎಂಬಲ್ಲಿ ಪ್ರಾರಂಭಿಸಿ ನಂತರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಸ್ತಿಗೆ ನಿಯೋಜನೆಗೊಂಡು 1/4/1989ರಿಂದ 25/6/1994ರವರೆಗೆ ಎಂದರೆ ಸುಮಾರು 5 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿ ನಂತರ ವರ್ಗಾವಣೆಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡತೇಕಹಳ್ಳಿ ಶಾಲೆಯಲ್ಲಿ 26/6/1994ರಿಂದ 7/6/2007ರವರೆಗೆ ಸುದೀರ್ಘ 13 ವರ್ಷಗಳ ಕಾಲ ಸಹಶಿಕ್ಷಕರು ಹಾಗೂ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇದೇ ಸಮಯದಲ್ಲಿ 1995ರಲ್ಲಿ ಶ್ರೀಮತಿ ವೆಂಕಟಲಕ್ಷ್ಮಮ್ಮರವರೊಂದಿಗೆ ವಿವಾಹ ಜೀವನಕ್ಕೂ ಸಹ ಕಾಲಿಡುತ್ತಾರೆ. ನಂತರ ತಾವು ಓದಿದಂತಹ ತಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನೆಮಡುಗು ಇಲ್ಲಿಗೆ ವರ್ಗಾವಣೆಗೊಂಡು 7/6/2007ರಿಂದ 6/11/2008ರವರೆಗೆ 1 ವರ್ಷ 6 ತಿಂಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ವರ್ಗಾವಣೆಗೊಂಡು ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೂಸಗಾನದೊಡ್ಡಿಯಲ್ಲಿ 6/11/2008ರಿಂದ 16/7/2016ರವರೆಗೆ ಎಂದರೆ ಸುಮಾರು 6 ವರ್ಷ 6 ತಿಂಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 16/7/2016ರಂದು ಬಡ್ತಿ ಪಡೆದು ಬಡ್ತಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಶಾಲೆ ಎಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಪ್ಪನಹಳ್ಳಿಯಲ್ಲಿ ಸೇವೆ ಪ್ರಾರಂಭಿಸಿ 28/2/2026 ಎಂದರೆ ಇಲ್ಲಿಯವರೆಗೆ ಸುದೀರ್ಘ 9 ವರ್ಷ 5 ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸಿ ಎಲ್ಲಾ ಕೆಲಸಗಳನ್ನು ಅತಿ ಶ್ರದ್ಧೆಯಿಂದ ನಿರ್ವಹಿಸುತ್ತಾ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಇವರು 2018-19ರಲ್ಲಿ ಉತ್ತಮ BLO ಆಗಿ ಕಾರ್ಯನಿರ್ವಹಿಸಿ
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇವರು ಪಡೆದ ಪ್ರಶಸ್ತಿಗಳು ಇನ್ನೂ ಅನೇಕ. ಒಟ್ಟಾರೆ ಸುದೀರ್ಘ 36 ವರ್ಷ 10 ತಿಂಗಳಲ್ಲಿ ಕೇವಲ 5 ವರ್ಷ ಸಹಶಿಕ್ಷಕರಾಗಿ, ಉಳಿದ 31 ವರ್ಷ 10 ತಿಂಗಳುಗಳ ಕಾಲ ಪ್ರಭಾರ ಹಾಗೂ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಅಗಾಧ ಸೇವೆ ಸಲ್ಲಿಸಿ ಅಪಾರ ಶಿಷ್ಯ ವೃಂದವನ್ನು ಹೊಂದಿರುವ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾದ, ಸಹೋದ್ಯೋಗಿಗಳಿಗೆ ಅತ್ಯುತ್ತಮ ಮಾರ್ಗದರ್ಶಕರು, ಸ್ನೇಹಿತರು ಹಾಗೂ ಹಿತೈಷಿಗಳಾಗಿ ಶಿಕ್ಷಣ ಇಲಾಖೆಯಲ್ಲಿ ಧನಾತ್ಮಕವಾಗಿ ಗುರುತಿಸಿಕೊಂಡಿರುವ ಸಹನಶೀಲ, ತಾಳ್ಮೆಯುಳ್ಳ, ಮಾತೃ ಹೃದಯಿಯಾದ ನಮ್ಮ ಅಚ್ಚುಮೆಚ್ಚಿನ ಮುಖ್ಯ ಶಿಕ್ಷಕರಾದ ಶ್ರೀಯುತ ಎ.ವಿ. ವೆಂಕಟನರಸಪ್ಪ ಸರ್ ಅವರ ನಿವೃತ್ತಿ ಜೀವನವು ತಮ್ಮ ಕುಟುಂಬದವರೊಂದಿಗೆ ಆರೋಗ್ಯದಾಯಕವೂ ಸಂತಸದಾಯಕವೂ ಆಗಿರಲೆಂದು ಶುಭ ಕೋರುತ್ತೇವೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.